ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಅಕ್ಕನ ಚಾನಲ್. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಾದರಿಗೌಡ ಕನ್ನಡ ವ್ಲಾಗ್ಸ್. ಇವತ್ತಿನ ಚಾಲೆಂಜ್ ಏನಪ್ಪ ಅಂದರೆ ನನ್ನ ಸಿಸ್ಟರ್ ಹೇಳ್ತಾಳೆ, ಹೇಳು. ಸೊ ಇವತ್ತಿಂದು ಗೋಲ್ಗಪ್ಪ ಚಾಲೆಂಜ್ ಆಗಿರುತ್ತೆ. ಅದು ಏನಪ್ಪ ಅಂತ ಹೇಳಿದ್ರೆ, ಸೊ ಎಲ್ಲ ಅಕ್ಕಂದಿರು ನಾವು ಎಲ್ಲ ಸೇರಿ ಗೋಲ್ಗಪ್ಪ ಚಾಲೆಂಜ್ ಇಕ್ತಾ ಇದ್ದೀವಿ. ವಿತಿನ್ 10 ಮಿನಿಟ್ಸಲ್ಲಿ ಯಾರು ಮೋರ್ ದೆನ್ 20 ತಿಂತಾರೋ ಸೊ ಅವರು ನಾಳೆ ನಮಗೆಲ್ಲರೂ ಪಿಜ್ಜಾ ಅದು ಇದೆಲ್ಲ ಕೊಡಿಸ್ಬೇಕು. ಸೊ ಇವಾಗ ಲೆಟ್ ಸ್ಟಾರ್ಟ್. ಸೊ ನಾವು ಹೋಗ್ತಾ ಇದ್ದೀವಿ ಬೈ ಮಾಡ್ಕೊಂಡು ಬರೋದಕ್ಕೆ. ಸೊ ಯಾವಾಗ ಏನೇನು ಮಾಡ್ತೀವಿ ಅನ್ನೋದನ್ನೆಲ್ಲ ತೋರಿಸ್ತೀವಿ, ಬನ್ನಿ. ನಾನು ಗೆಟ್ ರೆಡಿ ಥರ ಹೋಗ್ತಾ ಇದ್ದಾರೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ಅಕ್ಕ ನಂಬರ್ 2. ಎಷ್ಟು ಚಂದ ಇವಳು, ಅರೆ ಯಾವ ರಾಣಿ. ಅಕ್ಕ ನಂಬರ್ 3. ಸೊ ಅಕ್ಕ ನಂಬರ್ 2 ರೆಡಿ ಆಯ್ತವ್ರೆ. ನಾನು ರೆಡಿ ಆಗಿದ್ದಾರೆ, ನಾನು ರೆಡಿ ಆಗ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ನಮ್ಮ ಜೊತೆ ನಮಗೆ ಮಗನೂ ಬಾಯ್ ಮಾಡ್ತೈತೆ. ಬಾಯ್ ಅವ್ರಿಗೆ ಗೊತ್ತೇ ಆಗ್ತಿಲ್ಲ. ಇಲ್ಲಿಂದ ನಾನು ಅಕ್ಕ ಹೋಗ್ತಾ ಇದ್ದೀವಿ ಗೋಲ್ಗಪ್ಪ ಎಲ್ಲ ತೊಗೊಂಡು ಬರೋಕ್ಕೆ. ನೋಡಿ, ನಾವು ಹೋಗೋ ರೋಡ್ ಮಾತ್ರ ಪೀಸ್ಫುಲ್ಲಾಗಿರುತ್ತೆ. ಅಲ್ಲಿ ಮೊನ್ನೆ ನಾವು ಜಿಮ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಸೂಪರಾಗಿರುತ್ತೆ ಮಾತ್ರ. ಹೋಗ್ತಾ ಇದ್ದೀವಿ. ಸೊ ಫೈನಲ್ ಆಗಿ ನಮಗೂ ಗೋಲ್ಗಪ್ಪ ಅದು ಸಿಕ್ತು. ಸೊ ಇಲ್ಲಿ ಬಂದಿದ್ದೀವಿ. ಸೊ ಫೈನಲ್ ಆಗಿ ನಮಗೆ ಸಂಡೇ ಸಿಗಲ್ಲ ಅಂದ್ಕೊಂಡ್ವಿ, ಸಿಕ್ತು. ಸಂಡೇ ತೊಗೊತಾ ಇದ್ದೀವಿ. ಅಕ್ಕ ಅಂತೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಇವಾಗ ಎಷ್ಟು ಪ್ಲೇಟ್ ಅಂದರೆ ಆಲ್ಮೋಸ್ಟ್ 10 ಪ್ಲೇಟ್ಸು ಬೈ ಮಾಡಬೇಕು ಅಂತ ಪ್ಲ್ಯಾನ್ ಹಾಕೊಂಡಿದ್ದೀವಿ. ಬಿಕಾಸ್ 5 ಮೆಂಬರ್ಸ್ ಕಂಟೆಂಟ್ ಮಾಡ್ತಾ ಇರೋದ್ರಿಂದ ಸೊ 10 ಪ್ಲೇಟ್ಸ್ ಓಕೆ ಅಂತ. ಸೊ 10 ಪ್ಲೇಟ್ಸು ನಾವು ತೊಗೊತಾ ಇದ್ದೀವಿ. ಸೊ ಎಲ್ಲ ಫುಲ್ಲು ರಶ್ ಆಗಿರೋದ್ರಿಂದ ನಾವು ತುಂಬ ವೆಯ್ಟ್ ಮಾಡಬೇಕು. ನೀವೇ ನೋಡ್ಬೋದಲ್ಲ, ಸಂಡೇ ಅಂದರೆ ಕ್ರೌಡ್ ಅಂತೂ ಕಡಿಮೆ ಇರುತ್ತೆ. ಅದು ಸಂಡೇ ಇಲ್ಲಿ ಜಾಸ್ತಿನೇ ಇದೆ ಕ್ರೌಡು. ಎಲ್ಲ ಜಾಲಿ ಆದರೆ ಪಾನಿಪುರಿ ಅಂಗಡಿ ಮುಂದೆ ಎಲ್ಲರೂ ಖಾಲಿ. ಹಿಂಗಂತೂ ತುಂಬ್ತಾ ಇದ್ದಾರೆ ಈ ಪಯ್ಯ. ನನ್ನ ಬ್ಲಾಗಿಂದ ಮೆನ್ಷನ್ ಮಾಡೋದೇ ಇಲ್ಲ ಸ್ಟೋರಿಗೆ. ಇವಾಗ ನಾವು ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ, ಹೋಯ್ತಾನೇ ಇದ್ದೀವಿ. ನನ್ನ ತಂಗಿಗೆ ನೀವೆಲ್ಲ ಬೈಬೇಕು. ಯಾಕೆ ಅಕ್ಕ? ಯಾಕೆ ಅಂದರೆ ಜಿಮ್ಮಲ್ಲಿ ಮಾತ್ರ ಕನ್ನಡ ಅಂತಾಳೆ, ಆಚೆ ಬಂದಾಗ ಬರೀ ಹಿಂದಿಲೇ ಮಾತಾಡ್ತಾಳೆ. ಅದಕ್ಕೆ ಅದು ವರ್ಕಲ್ಲೂ ಅಭ್ಯಾಸ ಆಗೋಗ್ಬಿಟ್ಟು ಎಲ್ಲ ಕಡೆನೂ ಅಭ್ಯಾಸ ಆಗ್ಬಿಟ್ಟೈತೆ. ಹಂಗೇನೆ ವರ್ಕಲ್ಲೂ ಕನ್ನಡ ಮಾತಾಡೋಣ, ಕನ್ನಡ ಉಳ್ಸೋಣ ನಾವು ಅಕ್ಕ ಸ್ವಲ್ಪ. ಅದಕ್ಕೆ ಜಿಮ್ಮಲ್ಲಿ ಮಾತ್ರ ದೊಡ್ಡದಾಗಿ ಬಂದ್ಬಿಟ್ಟು ಕನ್ನಡ ಹಾಕಿ ಕನ್ನಡ ಸಾಂಗ್ ಹಾಕಿ ಅಂತ್ಯಾ. ಇಲ್ಲಿ ಮಾತ್ರ ಬಂದ್ಬಿಟ್ಟು ಹಿಂದಿ ಹೇಳ್ತಾ ಇದ್ದಪ್ಪ, ಹಿಂದಿ ಮಾತಾಡ್ತಾ ಇದ್ದೆ. ನಾನು ಅಂದ್ಕೊಂಡವ್ರೆ ಕನ್ನಡ ಬರಲ್ಲ ಅಂತ, ಅದಕ್ಕೆ ಹಿಂದಿಯಲ್ಲಿ ಮಾತಾಡ್ತಾರೆ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾನೆ. ನಮ್ಮ ನವಿ ಹಾಗೆ ಮಾಡೋದು, ಯಾರಾದರೂ
ಫೈನಲಿ ನಾವು ತೊಗೊಂಡು ಬಂದ್ವಿ ಪಾನಿಪುರಿನ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅವಳೆಲ್ಲ ರೆಡಿ ಮಾಡ್ಕೋತಾ ಇದ್ಲು. ನಾನು ನಮ್ಮ ಮನೇಲಿ ಪಾಪುಗೆ ಅಂತ ಅವಳಿಗೆ ಊಟ ತಿನ್ನಿಸೋ ಟೈಮ್ ಆಗಿಬಿಟ್ಟಿತ್ತು. ಸೊ ರೈಸ್ ಮಾಡಿಬಿಟ್ಟು ಇಟ್ಟೋಗಿದೆ. ಸೊ ಅದನ್ನು ನಾನು ರೆಡಿ ಮಾಡಿಕೊಂಡು ಪಾಪುಗೆ ಊಟ ಮಾಡಿಸ್ತಾ ಇದ್ದೆ. ಅಷ್ಟರಲ್ಲಿ ಇವರೆಲ್ಲ ಮೇಲ್ಗಡೆ ಎಲ್ಲ ತೊಗೊಂಡೋಗಿ ಇಟ್ಬಿಟ್ಟು ಎಲ್ಲ ಫುಲ್ ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ರು ಚಾಲೆಂಜ್ಗೆ ಅಂತ. ಸೊ ಇದು ನಾವು ಚಾಲೆಂಜ್ ಮಾಡೋಕ್ಕೋಗಿ ಚಾಲೆಂಜ್ ಮಾಡಿದ್ವಾ ಅಥವಾ ಏನು ಮಾಡಿದ್ವಿ ಅಂತ ನೀವು ಮುಂದೆ ನೋಡ್ಕೊಂಬನ್ನಿ. ಸೊ ಈ ವಿಡಿಯೋನ ಇನ್ನು ನಾನು ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ಲರೂ ನೋಡ್ಕೊಂಬನ್ನಿ. ವ್ಲಾಗ್ನ ಕಂಪ್ಲೀಟಾಗಿ ಸಹನನೇ ಮಾಡಿದ್ದಾಳೆ. ಯಾಕೆ ಅಂತ ಹೇಳಿದ್ರೆ ಪಾಪು ತುಂಬಾ ಕಿರಿಕಿರಿ ಮಾಡ್ತಾಯಿದ್ಲು. ಸೊ ನಾನು ಹೇಳಿದ್ದೆ ನೀನೇ ಎಲ್ಲ ಶೂಟ್ ಮಾಡಿಬಿಟ್ಟು ನನಗೆ ಸೆಂಡ್ ಮಾಡು ಅಂತ. ಸೊ ಅದರಿಂದ ಅವಳೇ ಎಲ್ಲ ಫುಲ್ ಶೂಟ್ ಮಾಡ್ಕೊಂಡಿದ್ದಾಳೆ. ಅದಾದಮೇಲೆ ನಾನು ಅವಳ ಹತ್ರ ಎಲ್ಲನೂ ಅಂದರೆ ನನ್ನ ಫೋನ್ಗೆ ಎಲ್ಲನೂ ಕಳಿಸ್ಕೊಟ್ಟು, ಸೊ ಅದರಿಂದ ಈಗ ನಾನು ಏನಂದರೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಕಳ್ಳಿ ಮುಂಚೆನೇ ತಿಂತಾ ಇದ್ದಾಳೆ. ಸೊ ನಾನಿದು ವಿಡಿಯೋ ನೋಡುವಾಗ ನನಗೂ ಗೊತ್ತಾಗಿದ್ದು. ಸೊ ಮುಂಚೆ ನಾನೇನು ಅಂದರೆ ವಿಡಿಯೋ ನಾನು ಶೂಟ್ ಮಾಡಿರಲಿಲ್ವಲ್ಲ, ಸೊ ಅದರಿಂದ ತುಂಬಾ ಒಂಥರ ಖುಷಿ ಇತ್ತು. ಏಕೆ ಅಂತ ಹೇಳಿದ್ರೆ ಸಂಡೇಸ್ ಮಾತ್ರನೇ ಇವಳು ನಮ್ಮ ಕೈಗೆ ಸಿಗ್ತಾಳೆ. ಸೊ ಇವಳು ಇದ್ಲು ಅಂದರೆ ನಮ್ಮ ಬಿಲ್ಡಿಂಗಲ್ಲಿ ಸೊ ತುಂಬ ಜೋಶ್ ಇರುತ್ತೆ. ಅಕ್ಕ ಇದು ಮಾಡೋಣ, ಇಲ್ಲ ಆಚೆ ಎಲ್ಲರೂ ಹೋಗೋಣ, ಔಟಿಂಗ್ ಹೋಗೋಣ, ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತಾಳೆ. ಸೊ ಅದರಿಂದ ಇವಳಿಗೆ, ಏಕೆ ಅಂದರೆ ಇವಳು ವರ್ಕ್ ಕೂಡ ಮಾಡ್ತಾಳೆ ಮತ್ತು ಕಾಲೇಜ್ಗೂ ಹೋಗ್ತಾ ಇದ್ದಾಳೆ. ಸೊ ಅದರಿಂದ ಇವಳು ಫ್ರೀನೇ ಇರಲ್ಲ. ಫ್ರೀ ಇದ್ದಿದ್ದ ಟೈಮಲ್ಲೆಲ್ಲ ನಾವು ಈ ರೀತಿ ಮಸ್ತಿ ಮಾಡ್ತಾ ಇರ್ತೀವಿ. ಸೊ ಲಾಸ್ಟ್ ವೀಕ್ ಕೂಡ ಏನಂದರೆ ನಾವೆಲ್ಲ ಗೇಮ್ಸ್ನ ಕಂಡಕ್ಟ್ ಮಾಡಿದ್ಲು. ಯಾವ ಗೇಮ್ ಅಂತ ಹೇಳಿದ್ರೆ, ನಾವು ಚಿಕ್ಕವರೆಲ್ಲ ಇರುವಾಗ ಸೆಟ್ ಆಟ ಅಂತ ಆಡ್ತಾಯಿದ್ವಿ. ಇದು ಕೆಲವ್ರಿಗೆ ನೆನಪಿರುತ್ತೆ ಅನಿಸುತ್ತೆ. ಸೊ ಅದೇ ರೀತಿ ಎಲ್ಲ ಫ್ಲವರ್ ನೇಮ್ಗಳನ್ನ ಹಾಕ್ಬಿಟ್ಟು ಅದರಲ್ಲಿ ನಾವು ಸೆಟ್ ಅಂದರೆ ಒಂದೇ ಥರದ್ದು ನೇಮ್ ಏನು ಬರುತ್ತೆ ಅದನ್ನು ಸೆಟ್ ಮಾಡಿಕೊಂಡು, ಸೊ ಅದಕ್ಕೆ ಪಾಯಿಂಟ್ಸ್ ಎಲ್ಲ ಇರ್ತಿತ್ತು. ಸೊ ಲಾಸ್ಟ್ ವೀಕು ಅಷ್ಟೇ ತುಂಬಾ ಮಸ್ತಿ ಮಾಡಿದ್ವಿ. ಈ ವೀಕು ಅಷ್ಟೇ ನಾವು ಯಾವ ರೀತಿ ಎಲ್ಲ ಮಸ್ತಿ ಮಾಡ್ಕೊಂಬಂದ್ವಿ ಅಂತ ನೀವು ಈ ವ್ಲಾಗಲ್ಲಿ ನೋಡ್ತೀರಾ. ಸೊ ಇನ್ನು ನನ್ನ ಚಾನಲ್ಗೆ ತುಂಬ ಜನ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫುಲ್ ವಿಡಿಯೋ ನೋಡಿ. ಇಲ್ಲೇ ಎಲ್ಲ ರೆಡಿ ಮಾಡಿಕೊಂಡು ಟೆರೆಸ್ ಮೇಲೆಲ್ಲನೂ ಕ್ಲೀನಾಗಿ ಎಲ್ಲ ಸೆಟಪ್ ಮಾಡಿದ್ಲು. ಸೊ ಸೆಟಪ್ ಆದಮೇಲೆ ನಾನು ಹೋಗಿದ್ದು. ಸೊ ಇಲ್ಲಿ ನೋಡ್ತಿರ್ಬೋದು ಪಾಪು ಕೂಡ ಅವರೇ ಎತ್ಕೊಂಡಿದ್ರು. ಯಾಕೆ ಅಂತ ಹೇಳಿದ್ರೆ ಪಾಪು ತುಂಬಾ ಹಠ ಮಾಡ್ತಾಯಿದ್ಲು ಅದಕ್ಕೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಮೇಲೆ ಈ ರೀತಿ ಎಲ್ಲ ಸೆಟಪ್ ಮಾಡಿಬಿಟ್ಟು ಎಲ್ಲರೂ ಕರೀತಾ ಇದ್ಲು. ಸೊ ಎಲ್ಲರೂ ಆಲ್ಮೋಸ್ಟ್ ಬಂದರು ನಮ್ಮ ಬಿಲ್ಡಿಂಗಲ್ಲಿ.
ನೋಡ್ತಾ ಇದ್ದೀರಲ್ವ, ಫೈನಲಿ ಈ ರೀತಿ ಎಲ್ಲ ಸೆಟಪ್ ಮಾಡಿದ್ಲು. ಸೊ ನಾನು ಆಲ್ರೆಡಿ ಹೇಳ್ದಾಗೆ ಪಾಪುಗೆ ನಾನು ಇನ್ನೂ ಊಟ ಮಾಡಿಸ್ತಾ ಇದ್ದೆ. ಅರೌಂಡ್ ಬಂದು ನಾವು 8:30ಗೆಲ್ಲ ಮೇಲೆ ಎಲ್ಲರೂ ಸೇರ್ಕೊಂಡಿದ್ವಿ. ಇದು ಬೆಳ್ಳದಿಂಗಳ ಪಾನಿಪುರಿ ಅಂತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬೌಲಲ್ಲಿ ಹಾಕೊಂಡಿದ್ದೀವಿ. ಮತ್ತು ಅದು ಏನಂದರೆ ಟಫಿಂಗ್ ಅದು ಕೊಟ್ಟಿರ್ತಾರಲ್ವ, ಸೊ ಅದು ಕೂಡ ಇದೆ. ಮತ್ತು ಪೂರಿಗಳಿದೆ. ಸೊ ಎಲ್ಲರೂ ಕರಿತಾ ಇದ್ವಿ ನಾವು. ಎಲ್ಲ ಆಲ್ಮೋಸ್ಟ್ ಬಂದರು, ಈ ರೀತಿ ಎಲ್ಲ ಕುತ್ಕೊಂಡಿದ್ದೀವಿ. ನಾವಿಲ್ಲಿ ಪಾನಿಪುರಿ ಚಾಲೆಂಜ್ ಅಂತ ಮಾಡೋಕೆ ಹೋಗ್ಬಿಟ್ಟು ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರವ್ರು ಹಾಕೊಂಡು ತಿಂತಾ ಇದ್ವಿ ಅಷ್ಟೇ. ಸೊ ಪಾನಿಪುರಿ ಚಾಲೆಂಜ್ ಅಂತ ತೊಗೊಂಬಂದ್ವಿ. ಬಟ್ ಏನಂದರೆ ನಾವು 5 ಮೆಂಬರ್ಸ್ಗೆ ಅಂತ ತಂದಿದ್ವಿ. ಸೊ ಎಲ್ಲರೂ ಬಂದರು, ಅದೊಂದು ಖುಷಿ ಆಯಿತು. ಸೊ ಅದರಿಂದ ನಾವು ಚಾಲೆಂಜ್ ಅಂತ ಏನೂ ಮಾಡೋಕ್ಕೋಗಲಿಲ್ಲ. ಸೊ ಇದನ್ನು ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಇನ್ನೂ ಅಂದರೆ ಚಾಲೆಂಜಸ್ ಯಾವುದೆಲ್ಲ ಮಾಡಿದ್ವಿ ಅಂತ ತೋರಿಸ್ತೀನಿ. ಬಿಕಾಸ್ ಈ ವ್ಲಾಗಲ್ಲಿ ಚಾಲೆಂಜ್ ಮಾಡೋಕ್ಕೆ ಅಂತ ಹೋಗ್ಬಿಟ್ಟು ಎಲ್ಲರೂ ಕುತ್ಕೊಂಡು ಆರಾಮಾಗಿ ತಿನ್ಕೊಂಡು ಮಾತಾಡ್ಕೊಂಡು ತಿನ್ಕೊಂಡು ಬಂದಿದ್ದಷ್ಟೇ. ಸೊ ಇದೊಂಥರ ಫನ್ ಡೇ, ಚೆನ್ನಾಗಿತ್ತು ಸಂಡೇ. ಸೊ ನೋಡ್ತಿರ್ಬೋದು ಎಲ್ಲ ಯಾವ ಥರ ಗಬ 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 ಅಂತ ತಿಂತಾ ಇದ್ದಾರೆ. ಸೊ ಇಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು, ಅವ್ರ ಪಾಪು ಎತ್ಕೊಂಡಿದ್ರು. ಸೊ ಅದರಿಂದ ಅವರು ಅಲ್ಲೆಲ್ಲ ನಿಂತ್ಕೊಂಡು ಮಾತಾಡ್ತಾಯಿದ್ರು. ಮತ್ತು ಈ ರೀತಿ ಎಲ್ಲ ಕುತ್ಕೊಂಡು ಆರಾಮಾಗಿ ಎಲ್ಲ ತಿಂದಾಯಿತು. ಸೊ ನನ್ನ ಹಸ್ಬೆಂಡು ಮತ್ತು ಕೆಳಗಡೆ ಮನೆ ಅಣ್ಣ ಅವರೆಲ್ಲ ಬಂದಿದ್ದರು. ಸೊ ನ್ಯೂ ಇಯರ್ ಪಾರ್ಟಿ ಯಾವ ರೀತಿ ಮಾಡೋದು ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಡಿಸ್ಕಷನ್ ಮಾಡ್ತಾ ತಿಂತಾಯಿದ್ದೀವಿ. ಸೊ ನಾನಿಲ್ಲಿ ವೀಡಿಯೋನ ಫಾಸ್ಟ್ ಮಾಡಿದ್ದೀನಿ, ಬಿಕಾಸ್ ಇದು ತುಂಬ ಲೆಂತಿ ವೀಡಿಯೋ ಆಗುತ್ತೆ ಅಂತ. ಎಲ್ಲ ಈ ರೀತಿ ಮಜಾ ಮಾಡ್ಕೊಂಡು ತಿಂದ್ವಿ. ತಿಂದಾದ್ಮೇಲೆ ಏನಂದರೆ ನ್ಯೂ ಇಯರ್ ಪಾರ್ಟಿ ಯಾವ ರೀತಿ ಎಲ್ಲ ಮಾಡೋದು ಏನು ಅಂತ ಡಿಸ್ಕಷನ್ ಮಾಡ್ತಾಯಿದ್ವಿ. ಸೊ ಅದರದ್ದು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ, ಯಾವ ರೀತಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಏನು ಅಂತ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ. ಓಕೆ, ಟಾಟಾ, ಬಾಯ್. ಅವಾಗೆಲ್ಲ ನಾವು ತರ್ತೀವಿ, ಅದನ್ನ ಬಿಟ್ಬಿಡಿ. ಸಿಂಪಲ್ ಆಗಿ ಇವ್ರು ಹೇಳ್ದಂಗೆ ಕಬಾಬು ಬಿಸಿ ಬಿಸಿ ಹಾಕೊಂಡು ತಿನ್ಬೇಕು. ಆಮೇಲೆ ಗೀ ರೈಸ್, ಮಟನ್ ಸಾಂಬಾರ್ ಅಷ್ಟೇ ಸಾಕು. ಅವೆಲ್ಲ ಕ್ಲೋಸ್. ಈಗ ಎಷ್ಟು ಬೇಕಾದ್ರೆ ನೀವೇ ಹಾಕೊಂಡು ಕಬಾಬು ಬೆಳ್ಳುಳ್ಳಿ ಕಬಾಬ್ ಎರಡು ಅದರಲ್ಲಿ ಆಗೋಯ್ತು. ಯಾರು ಅಲ್ಲ, ಎಲ್ಲ ನೀವು ಒಟ್ಟಿಗೆ ಸೇರ್ಕೊಂಡು ಇಲ್ಲೇ ಮಾಡಿ ಅಂತ. ನೀವೆಲ್ಲ ಒಟ್ಟಿಗೆ ಸೇರ್ಕೊಳ್ಳಿ ಆಯ್ತಾ. ಐಟಮ್ಸ್ ಎಲ್ಲ ಬಂದ್ಬಿಟ್ರೆ ಐತೆ ನಮ್ಮ ಮನೇದು. ನಾಳೆ 30, ನಾಡ್ದು 31 ಮಂಗಳವಾರ ಮಾಡ್ಬಿಟ್ಟು ಮತ್ತೆ ಇವತ್ತೇ ಡಿಸೈಡ್ ಮಾಡಿ 30. ಅದಕ್ಕೆ ನಿಮ್ಗೆ ಐಟಮ್ ಏನೇನ್ ಬೇಕು ಎಲ್ಲ ಲೀಸ್ಟ್ ಮಾಡಿ ನಾಳೆ ತಂದು ಕೊಟ್ಬಿಡ್ತೀನಿ. ಬೆಳ್ಳುಳ್ಳಿ ಕಬಾಬಿಗೆ ಎಷ್ಟು ಬೇಕು, ಎಷ್ಟು ಕೆಜಿ ಬೇಕು? ಕಬಾಬ್ ಅಲ್ಲೇ ಬೆಳ್ಳುಳ್ಳಿ ಕಬಾಬ್ ಬೇರೆ, ಮಾಮೂಲಿ ಕಬಾಬ್ ಬೇರೆ, ಎರಡು ತಿನ್ನಲ್ಲ ಹಂಗಂತಾರೆ. ಪಾನಿಪುರಿ ತಿಳ್ಕೊಂಡಿದ್ದೀರಾ? 120 ಅವಳೊಬ್ಳು ಲೆಸ್, ನೀವೇನೆಲ್ಲ ಮಾಡ್ಕೊಳ್ಳಿ.